ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಮಾತಾಜಿ ಅಕ್ಕ ಮಾದೇವಿ ಜ್ಞಾನ ಯೋಗಾಶ್ರಮ ಟ್ರಸ್ಟ್ದವರು ಈ ಕನ್ನಡ ಉಳಿವಿಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕನ್ನಡ ಕಾರ್ಯಕ್ರಮವನ್ನು ನಿರಂತರವಾಗಿ ಇದೇ ರೀತಿಯಾಗಿ ಅವರು ನೆರವೇರಿಸಿಕೊಂಡು ಹೋಗ್ಲಿ ಅನ್ನುವಂಥ ಒಂದು ಜೋರಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಹುರಿದುಂಬಿಸೋಣ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಸಂಸಾರ ಎಂದರೇನು? ಇದು ನನ್ನ ಕವನದ ಶೀರ್ಷಿಕೆ. ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರು ಕಂಡೊಡನೆ ಕಾಲಿಗೆ ಬೀಳುವುದೇ ಸಂಸಾರ. ಎಷ್ಟೇ ಆಧುನಿಕತೆ ಬಂದರೂ ಹೆಣ್ಣಿಗೆ ಹಣೆಯ ಮೇಲಿನ ಬೊಟ್ಟು ಸಂಸಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದರೂ ಗುರು ಕಂಡೊಡನೆ ತೋರಿಸುವ ಭಯ ಭಕ್ತಿ ಸಂಸಾರ. ಯಜಮಾನಿಕೆ ದೊಡ್ಡಸ್ತಿಕೆ ಇದ್ದರೂ ಚಿಕ್ಕವರಿಗೆ ತೋರಿಸುವ ಪ್ರೀತಿ ವಿಶ್ವಾಸ ಕಳಕಳಿ ಅಂದ್ರನೇ ಸಂಸಾರ. ನಮ್ಮ ನಡವಳಿಕೆಯಲ್ಲಿ ಎಲ್ಲಿರೋ ನಯ ವಿನಯ ನಾಜೂಕತನವೇ ಸಂಸಾರ. ಓದು ಬರಹ ಉದ್ಯೋಗದ ಹೊರತಾಗಿಯೇ ಬರುವ ಜವಾಬ್ದಾರಿಯೇ ಸಂಸಾರ. ಕಾಯಿಲೆಯ ತಂದೆಯನ್ನು ಮಗುವಿನಂತೆ ಜೋಪಾನ ಮಾಡುವುದೇ ಸಂಸಾರ. ಸದಾ ಕುಟುಂಬದ ಕಣ್ಣಾದ ತಾಯಿಯ ಬೇಕು ಬೇಡ ಈಡೇರಿಸುವುದೇ ಸಂಸಾರ. ಮುದ್ದಿನ ಮಗ ತಪ್ಪು ಮಾಡಿದಾಗ ಮೃದು ಮಾತಿನಿಂದ ದಾರಿಗೆ ತರುವುದೇ ಸಂಸ್ಕಾರ. ಅಡ್ಡ ದಾರಿ ತುಳಿತಾ ಇರೋ ಮಗಳಿಗೆ ನೆಲುಮೆಯ ಮಾತುಗಳಿಂದ ಮನವೊಲಿಸುವುದೇ ಸಂಸ್ಕಾರ. ತನ್ನ 100 ಕಷ್ಟಗಳ ಮಧ್ಯೆ ಸಹಾಯ ಬೇಡಿದೊಡನೆ ಸಹಾಯ ಮಾಡುವ ಗೆಳೆಯನ ಗುಣವೇ ಸಂಸ್ಕಾರ. ಸಂಸ್ಕಾರ ಎಲ್ಲೆಲ್ಲೂ ಇದೆ, ಅಂಗಳದ ರಂಗೋಲಿಯಲ್ಲಿದೆ, ದೇವರ ಮುಂದೆ ದೀಪದಲ್ಲಿದೆ, ಅಡುಗೆ ಆಡೋದನೆ ಬರುವ ಘಮ ವಾಸನೆ ಇದೆ. ತುಳಸಿ ಕಟ್ಟೆಯ ಮುಂದೆ ಕೈ ಮುಗಿಯುವ ಕೈಗಳಲ್ಲಿ ಸಂಸ್ಕಾರ ಇದೆ. ಕಟ್ಟೆಯ ಮುಂದೆ ಕುಳಿತಾಗ ಬಡಿಸುವವನ ಕೈಯಲ್ಲಿಯೇ ಇದೆ. ಉಪಾರಿಗಿಲ್ಲದೆ ಮಲಗಿದಾಗ ಏನಾಯಿತು ಎಂದು ಮರಗುವವರ ಮನದಲ್ಲಿಯೂ ಸಂಸ್ಕಾರವಿದೆ. ನಮ್ಮ ನಡವಳಿಕೆ ಮಾತು ನಡತೆಗಳಲ್ಲಿಯೂ ಸಂಸ್ಕಾರ ಅಡಗಿದೆ. ಸಂಸ್ಕಾರವಂತರಾಗೋಣ, ಸುಭದ್ರ ಭಾರತ ಕಟ್ಟೋಣ ಎಂದು ನನ್ನ ಕವನವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಸಂಸ್ಕಾರ ಭರಿತವಾದಂತಹ ಕವನವನ್ನು ಓದಿದ ಮಾನ್ಯ ಶ್ರೀ ಕೇಂದ್ರ ಪ್ರಮುಖರಾದ ಕಟ್ಟಮನಿ ಸರ್ ಅವರಿಗೆ